ಯೋಗ ಪ್ರಾಣಾಯಾಮ ರೂಢಿಸಿಕೊಳ್ಳುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಉಮಾರ್ ರವಿ ಪ್ರಕಾಶ್. ಯೋಗಾಭ್ಯಾಸ ಪ್ರಾಣಾಯಾಮ ಮಾಡಲು ವಯೋಭೇದ ಲಿಂಗಭೇದವಾಗಲಿ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಯೋಗ ಪ್ರಾಣಾಯಾಮ ರೂಢಿಸಿಕೊಳ್ಳುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಆಲೂರು ಕಟ್ಟಾಯ ಮಂಡಲ ಬಿಜೆಪಿ ಅಧ್ಯಕ್ಷೆ ಉಮಾರ್ ರವಿ ಪ್ರಕಾಶ್ ಹೇಳಿದರು. ಆಲೂರು ಪಟ್ಟಣದಲ್ಲಿ ಸುಯೋಗ ಚೇತನ ಬಳಗ ಹಾಗೂ ತಾಲೂಕು ಬಿಜೆಪಿ ಹಮ್ಮಿಕೊಂಡಿದ್ದ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಆಹಾರ ಮತ್ತು ಯೋಗ ಒಂದೇ ನಾಣ್ಯದ ಎರಡು ಮುಖ. ಒಳ್ಳೆಯ ಆಹಾರ ಸೇವಿಸುವುದು, ಹೆಚ್ಚು ನೀರು ಕುಡಿಯುವುದು ಮತ್ತು ಆರೋಗ್ಯ ಪಾಲನೆ ದೃಷ್ಟಿಯಿಂದ ಮಹಿಳೆಯರು ಮಾಡಲೇಬೇಕಾದ ಕೆಲವು ಆಸನ ರೂಢಿಸಿಕೊಳ್ಳಬೇಕು. ವಚನ, ಯೋಗ, ಆಧ್ಯಾತ್ಮ ಒಂದಕ್ಕೊಂದು ಪೂರಕವಾಗಿ ದೇಹ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳಿದರು. ಯೋಗ ದಿನಾಚರಣೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ಯೋಗಯುಕ್ತ ರೋಗಮುಕ್ತ. ಹಿಂದಿನಿಂದಲೂ ಋಷಿಮುನಿಗಳ ಕಾಲದಿಂದಲೂ ಯೋಗಾಚರಣೆಯನ್ನು ಮಾಡಿಕೊಂಡು ಔಷಧಿಯಿಂದ ಮುಕ್ತರಾಗಿ ಜೀವನ ಮಾಡೋಕ್ಕೆ ಮೂಲ ಯೋಗ ಪ್ರಾಣಾಯಾಮ ಧ್ಯಾನ. ಇದನ್ನು ದೇಶಾದ್ಯಂತ ಎಲ್ಲರೂ ತಮ್ಮ ಇದರಲ್ಲಿ ಅನುಭವಿಸ್ಕೊಂಡು ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ. ಈ ಯೋಗ ದಿನಾಚರಣೆಯಿಂದ ಯೋಗ ಮಾಡುವಂಥವ್ರಿಗೆ ಎಲ್ಲರೂ ಆರೋಗ್ಯವಾಗಿ ಶುಭವಾಗಿ ಈ ಯೋಗ ದಿನಾಚರಣೆ ಇನ್ನೂ ಚೆನ್ನಾಗಿ ನಡೀಲಿ. ಈ ದಿನ ನೋಡಿ ನಮಗೂ ಸಂತೋಷ ಆಗ್ತಿದೆ. ಈ ಸ್ಥಳ ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಉಪಯುಕ್ತ ಆಗ್ತಾ ಇದೆಯಲ್ಲ ಅಂತ ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲರಿಗೂ ಆಲೂರು ತಾಲೂಕಿನ ಎಲ್ಲ ಆಲೂರು ಮತ್ತು ಕಟ್ಟಾಯ ಎಲ್ಲ ತಾಲೂಕಿನ ಎಲ್ಲ ಜನಾಂಗಗಳಿಗೂ ಆರೋಗ್ಯವಾಗಿರಲಿ, ಯೋಗ ಯುಕ್ತವಾಗಿರಲಿ, ರೋಗ ಮುಕ್ತವಾಗಿರಲಿ ಅಂತೇಳಿ ಈ ಮೂಲಕ ನಾನು ಶುಭಾಶಯ. ಯೋಗ ಶಿಕ್ಷಕಿ ಇಂದು ರೇಣುಕಾ ಪ್ರಸಾದ್ ಮಾತನಾಡಿ, ಯೋಗಾಭ್ಯಾಸ ಭಾರತೀಯ ಸಂಸ್ಕೃತಿಯ ಒಂದು ಅಮೂಲ್ಯವಾದ ಕೊಡುಗೆ ಎಂದು ಹೇಳಿದರೆ ತಪ್ಪಾಗಲಾರದು. ನಮ್ಮ ಪೂರ್ವಜರು ನಮಗೆ ಅನೇಕ ವಿಚಾರವನ್ನ ಮತ್ತು ರೂಢಿಗಳನ್ನ ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಈ ಯೋಗಾಸನ ಕೂಡ ಒಂದು. ಯೋಗದ ನಿಯಮಿತ ಅಭ್ಯಾಸವು ದೇಹ ಮತ್ತು ಆತ್ಮವನ್ನ ಶುದ್ಧಿಗೊಳಿಸುತ್ತದೆ ಎಂದು ನಮ್ಮ ಪೂರ್ವಜರು ಸಂಪೂರ್ಣವಾಗಿ ನಂಬಿದ್ರು. ದೇಹ ಹಾಗೂ ಶ್ವಾಸಕೋಶ ಯೋಗಕ್ಕೆ ಹೊಂದಿಕೊಳ್ಳಲು ಸಮಯ ಬೇಕಾಗಬಹುದು. ಹಾಗಾಗಿ ತಾಳ್ಮೆಯಿಂದ ಅಭ್ಯಾಸ ಮಾಡಬೇಕು ಎಂದು ಸಲಹೆ ನೀಡಿದ್ರು. ಬಳಗಕ್ಕೆ ಒಂದು ಹೆಸರು ಕೊಟ್ಟಿದ್ದೀವಿ, ಸುಯೋಗ ಚೈತನ್ಯ ಬಳಗ ಅಂತ. ಯೋಗದಿಂದ ನಾವೆಲ್ಲರೂ ಒಟ್ಟಿಗೆ ಕೂಡಿದ್ದೀವಿ. ಹಾಗೆ ಎಲ್ಲರೂ ಒಳ್ಳೆ ಉತ್ಸಾಹದಿಂದ ಬರ್ತಾ ಇದ್ದಾರೆ ಯೋಗಕ್ಕೆ. ಹಾಗಾಗಿ ಆ ಹೆಸರು ಸೂಕ್ತ ಅಂತ ಅನ್ನಿಸ್ತು. ಆಮೇಲೆ ಈಗಾಗಲೇ 1 ವರ್ಷ ಆಯಿತು ನಾವು ಪ್ರಾರಂಭ ಮಾಡಿ. ಸ್ಟಾರ್ಟಿಂಗು ಸುಮಾರು ಕಡೆ ಮಾಡಿದ್ವಿ. ಕೊನೆಗೆ ನಮ್ಮ ಬಿಜೆಪಿ ಅಧ್ಯಕ್ಷರಾದ ಉಮಾ ಅವರು ಹಾಗೂ ಈ ಬಿಲ್ಡಿಂಗ್ ಓನರ್ ಆದ ನಂಜುಂಡಣ್ಣ ಅವ್ರಿಗೆ ನಾನು ಧನ್ಯವಾದ. ಅವರು ಸ್ಥಳಾವಕಾಶ ಮಾಡಿಕೊಟ್ಟಿದ್ರಿಂದ ನಾವಿಲ್ಲಿ ಚೆನ್ನಾಗಿ ದಿನ ನಡೀತಾ ಇದೆ ಯೋಗ. ಎಲ್ಲರೂ ಖುಷಿಯಿಂದ ಬರ್ತಾ ಇದ್ದಾರೆ. ನಮ್ಮ ಯಂಗ್ಸ್ಟರ್, ನಮ್ಮ ಯೋಗ ಗ್ರೂಪಿನ ಯಂಗ್ಸ್ಟರ್ ಬಾಲಣ್ಣ ಹಾಗೆ ತುಂಬಾ ಜನ ಸಹಕಾರ ಇದಕ್ಕಿದೆ. ಜೆಡಿಎಸ್ ಮುಖಂಡ ಕೆಬಿ ಮಲ್ಲಿಕಾರ್ಜುನ್ ಮಾತನಾಡಿ, ಮನುಷ್ಯ ಆಧುನಿಕ ಜಗತ್ತಿನಲ್ಲಿ ದಿನನಿತ್ಯದ ಜೀವನವನ್ನ ಯಾಂತ್ರಿಕವಾಗಿ ಕಳೆಯುತ್ತಿದ್ದು ಮಾನಸಿಕ ನೆಮ್ಮದಿ ಪಡೆದುಕೊಳ್ಳಲು ಅನ್ಯ ಮಾರ್ಗಗಳಿಗೆ ಒಳಗಾಗುತ್ತಿದ್ದಾನೆ. ಆದರೆ ನಮ್ಮ ಸಂಪ್ರದಾಯದಲ್ಲಿ ಬಂದಿರುವ ಯೋಗವನ್ನ ಅಭ್ಯಾಸ ಮಾಡಲು ನಿಯಮಿತವಾಗಿ ಸಮಯ ಮೀಸಲು ಇಟ್ಟರೆ ಉತ್ತಮ ಆರೋಗ್ಯವನ್ನ ಹೊಂದಲು ಸಾಧ್ಯವಾಗುತ್ತದೆ ಎಂದರು. ಸಭೆ ಮಾಡಿ ನಾವು ಹೀಗೆ ಬರೀ ಇದೊಂದು ಮಾಡ್ಕೊಂಡು ಹೋದ್ರೆ ಸಾಕು. ಎಲ್ಲರೂ ಸೇರಿ ಯಾವ್ದಾದ್ರು ಒಂದು ಸ್ಥಳಾವಕಾಶ ಮಾಡಿ ದಿನನಿತ್ಯ ನಾವು ಯೋಗಾಭ್ಯಾಸ ಮಾಡಬೇಕು ಅಂತ ನಾವು ಮಾತಾಡ್ಕೊಂಡಾಗ ಫಸ್ಟು ಅಲ್ಲಿ ಲಯನ್ಸ್ ಕ್ಲಬ್ಬಲ್ಲಿ ಮಾಡಿ, ಆಮೇಲೆ ITI ಕಾಲೇಜ್ಗೆ ಹೋದ್ವಿ. ಅಲ್ಲಿ ಮಳೆ ಬಂತು. ಮತ್ತೆ ಪೊಲೀಸ್ ಗಂಗಣ್ಣವ್ರ ಮನೆಗೆ ಹೋದ್ವಿ, ಅಲ್ಲಿ ಬಂತು. ಆಮೇಲೆ ಮತ್ತೆ ಸ್ಟಾರ್ಟ್ ಆಗಿ 3 ವರ್ಷ ಆಗಿತ್ತು. ಆದರೂ ಕೆಲವು ಮನೆಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ರು. ಮನೇಲಿ ಒಂದು ಇಂಪ್ರೂವ್ ಮಾಡೋಕ್ಕೆ ಅವರವ್ರು ಮಾಡೋಕ್ಕೆ ಬೇಜಾರಾಗಿ ಆಮೇಲೆ ಎಲ್ಲರೂ ಮಾತಾಡ್ಕೊಂಡು
ಈ ಒಂದು ಸ್ಥಳಾವಕಾಶವನ್ನು ನಮ್ಮ ಉಮಾರ್ ರವಿಪ್ರಕಾಶ್ ಅವರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಯೋಗ ಚೈತನ್ಯದ ಬಳಗವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ನಮ್ಮೆಲ್ಲರಿಗೂ ಸಹ ಈಗ ಯಾರೇ ಒಬ್ಬರಿಗೆ ನಮಗೆ ಗುರಿ ಬೇಕೇ ಬೇಕು. ಯೋಗಾಭ್ಯಾಸ ಮಾಡೋಕ್ಕೆ ಕರೆಕ್ಟಾಗಿ ದಿನನಿತ್ಯ ನಾವು ಬರದೇ ಇದ್ರೂ ಕೂಡ ಅವರು ಕರೆಕ್ಟ್ ಟೈಮಿಗೆ ಬಂದು ದಿನನಿತ್ಯ ನಮಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟಂತ ಇಂದು ರೇಣುಕಾ ಪ್ರಸಾದ್ ಅವರಿಗೆ ನಮ್ಮ ಚೈತನ್ಯದ ಪರವಾಗಿ ಧನ್ಯವಾದ. ಈ ಸಂದರ್ಭದಲ್ಲಿ ಕೆಬಿ ಮಲ್ಲಿಕಾರ್ಜುನ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಆಶಾ ಮಲ್ಲಿಕಾರ್ಜುನ್, ಬಾಲಣ್ಣ ಕಿರಣ್ ಕುಮಾರ್, ಚಿತ್ರ ಸುವರ್ಣ, ಧರಣಿ, ನಿತಿನ್ ಹುಣಸವಳ್ಳಿ, ಗಣೇಶ್ ಧರ್ಮಪುರಿ, ವಿಮಲ್, ಸುಧಾ ಮುಂತಾದವರು ಉಪಸ್ಥಿತರಿದ್ದರು.